ನಮ್ಮ ಅಮ್ಮನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಮ್ಮ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ? ನಿಧಿ ಇರೋ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಕಣಮ್ಮ. ನಿಧಿ ಇರೋ ವಿಷಯ ನಮಗೆ ಎಲ್ಲೈತೆ ಏನು ಅಂತ ಗೊತ್ತಿಲ್ಲ. ಇವ್ರು ನಮ್ಮ ಮನೆಗೆ ಬಂದ್ಬಿಟ್ಟು ನಿಧಿ ಐತೆ ಅಂತೇಳಿ ಯಾರೋ ಸುಮ್ಮನೆ ಸುಳ್ಳು ಹೇಳವ್ರೆ. ಆ ವಿಷಯ ನಮಗೆ ಗೊತ್ತಿಲ್ಲ. ಇವರು ನಿಧಿ ಐತೆ ನಿಮ್ಮ ಮನೇಲಿ, ನೀವು ಕಾನೂನು ಪ್ರಕಾರ ಅದು ಅಪರಾಧ, ಮನೇಲಿ ಇಟ್ಕೊಂಡಿರೋದು, ಅದು ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗಿತ್ತು ನಿಧಿನ ಅಂತೇಳಿ ನಮ್ಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ ನೋಡಮ್ಮ. ಏನು ಮಾಡೋಣ, ನಂಗೆ ಆಗೈತೆ ಹೋಗತ್ತ ಇವಾಗ. ನಿಮ್ಮ ಅಪ್ಪಾಜಿನೂ ಅಲ್ಲೇ ಕುಂಡ್ರಿಸ್ಕೊಂಡು ಹೋದ್ರು. ಇವಾಗ ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅಯ್ಯೋ ವರ್ಷಿತಾ ಆಂಟಿ ಬಿಡಿ, ಏನು ಪರವಾಗಿಲ್ಲ. ನಮ್ಮ ಅಮ್ಮನಿಗೆ ರಿಲೇಟಿವ್ಸ್ ಅಲ್ಲ, ಏನೋ ಒಂದು ಮಾತು ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಬಿಡಿಸ್ರಿ. ನೀವು ನೋಡಿದ್ದೀರಾ ಏನು ಕಷ್ಟ ಅಂತೇಳಿ. ಎಲ್ಲ ನೋಡಿ ಕೊಟ್ಟು ಎಲ್ಲ ರಿಲೇಟಿವ್ಸ್ ಆಗಿ ಯಾಕೆ ಈ ರೀತಿ ನಮ್ಮ ಅಮ್ಮಂಗೆ ಅರೆಸ್ಟ್ ಮಾಡ್ತಾ ಇದ್ದೀರಾ ವರ್ಷಿತಾ ಆಂಟಿ? ಈ ರೀತಿ ಮಾಡಬೇಡಿ ಪ್ಲೀಸ್ ಆಂಟಿ, ಪ್ಲೀಸ್. ಬೇಲ್ ತೊಗೊಂಬಂದು ಬಿಡಿಸ್ಕೊಂಬಂದೆ ಶಿವಾನಿನ. ಇವಾಗ ನೀನು ಬಿಡಿಸ್ಬೇಕಲ್ಲತ್ತೆ. ಎಷ್ಟು ಕಷ್ಟ, ನಾನಂತೂ ಎಷ್ಟು ಹೋರಾಡಿ ಎಷ್ಟೆಲ್ಲ ಅಲ್ಲೆಲ್ಲ ದುಡ್ಡು ಕಟ್ಟಿ ಎಷ್ಟೊಂದೆಲ್ಲ ಪ್ರಯತ್ನ ಪಟ್ಟು ಇವಳಿಗೆ ಬೇಲ್ ತೊಗೊಂಬಂದು ಕಟ್ಟಿ ಬಿಡಿಸ್ಕೊಂಬಂದೆ. ಇವಾಗ ನಿನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಬೇಜಾರಾಗ್ತೈತೆ ಇದೆಲ್ಲ ನೋಡೋದಕ್ಕೆ. ಇಲ್ಲೋಡೆ, ನನ್ನ ಹತ್ರ ನನ್ನ ಕೆಲಸದ ಸಮಯದಲ್ಲಿದ್ದಾಗ, ನನ್ನ ಡ್ಯೂಟಿ ಟೈಮಲ್ಲಿದ್ದಾಗ ನನಗೆ ರಿಲೇಟಿವ್ಸ್ ಆಗಲಿ, ನನ್ನ ಮಗ ನನ್ನ ಮಗಳು ಯಾರೇ ಆಗಿರಲಿ, ಈಗ ನಮ್ಮ ಮಾವರಾಗಿರಲಿ, ನಮ್ಮ ಅಪ್ಪ ನಮ್ಮ ಅಮ್ಮ ಆಗಿರಲಿ, ನನ್ನ ಕೆಲಸದಲ್ಲಿ ನನ್ನ ಕೆಲಸ ಮುಖ್ಯ. ಅದು ಯಾರೇ ಆಗಲಿ ನ್ಯಾಯ ಒಂದೇ. ನಾನು ಮಾಡೋ ಕೆಲಸಕ್ಕೆ ನಾನು ಮರ್ಯಾದೆ ಕೊಡ್ತೀನಿ. ಅದು ಯಾರೇ ಆಗಿರಲಿ, ದೊಡ್ಡಪ್ಪ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ಇದೆಲ್ಲನ ಆಮೇಲೆ. ಏನಿದ್ರು ರಿಲೇಟಿವ್ಸ್ ಎಲ್ಲ ನಮ್ಮ ಮನೆಗೆ ಸಂಬಂಧಿಕರು ಅಂತ ಹೇಳಿದ್ಮೇಲೆ ನೀನು ಬಂದು ನಿಮ್ಮ ಮನೆಗೆ ಬಂದರೆ ನೀನು ಒಂದು ಲೋಟ ಕಾಫಿ ಕೊಡ್ಬೋದು, ನನ್ನ ಮನೆಗೆ ಬಂದರೆ ಒಂದು ಲೋಟ ಕಾಫಿ ಕೊಡ್ಬೋದು. ಬೇಡ ಏನಾದರೂ ಹಬ್ಬದ ಅಡುಗೆ ಮಾಡಿ ಊಟಕ್ಕೆ ಇಡ್ಬೋದು. ಅಷ್ಟು ಬಿಟ್ಟರೆ ಕೆಲಸದ ಟೈಮಲ್ಲಿದ್ದಾಗ ಅದೆಲ್ಲ ನಾನು ಏನೂ ನೆನೆಸ್ಕೊಳ್ಳೋದಿಲ್ಲ. ನನ್ನ ಡ್ಯೂಟಿ ಟೈಮ್ ಏನಿದೆ ಅದನ್ನು ಮಾಡ್ತೀನಿ. ನನ್ನ ಕರ್ತವ್ಯ ಏನಿದೆ ಅದನ್ನು ನಾನು ಮಾಡ್ತೀನಿ. ನನಗೇನು ನನ್ನ ಕೆಲಸ ಕೊಟ್ಟಿದೆ ಸರ್ಕಾರ, ನನಗೇನು ನನ್ನ ಕೆಲಸ ಮುಖ್ಯ ಅಷ್ಟೇ. ನನ್ನ ಕೆಲಸದ ಟೈಮ್ನಾಗಿದ್ದಾಗ ಈ ಸಂಬಂಧಿಕರೆಲ್ಲನ ಮನೆಗೆ ಏನಿದ್ರು ನನ್ನ ಕೆಲಸದ ಟೈಮ್ನಾಗಿದ್ದಾಗ ನನಗೆ ನನ್ನ ಕೆಲಸ ಮುಖ್ಯ ಅಲ್ಲ. ಏನೋ ನಮ್ಮ ಅಮ್ಮಂಗೆ ಅರೆಸ್ಟ್ ಮಾಡಬೇಡಿ ಪ್ಲೀಸ್. ಏನೋ ಸಂಬಂಧಿಕರು ಅಂತೇಳಿ ಪುಣ್ಯನೂ ನಿಮ್ಮ ಮಗಳೂ ನಾನು ಒಂದೇ ಮನೆಯಲ್ಲೇ ಇರಬೇಕು. ಒಬ್ರಿಗೊಬ್ರು ಎದ್ರೆ ಡೈಲಿ ಅವ್ರ ಮುಖ ನಾವು ನಮ್ಮ ಮುಖ ನಾವು ಒಂದೇ ಮನೇಲೆ ಇಟ್ಕೊಂಡು ಹೋಗ್ಬೇಕು. ಇಂಥ ಮನೇಲಿ ಹಿಂಗೆ ಹತ್ರವಾಗಿರ್ಬೇಕಾದ್ರೆ ಹಿಂಗೆ ಮಾಡಿದ್ರೆ ಹೆಂಗೆ? ಸ್ವಲ್ಪ ನೀವು ಏನಾದರೂ ಮಾಡಿ, ಏನಾದರೂ ಹೇಳ್ಬಿಟ್ಟು ಸುಳ್ಳು ಹೇಳಿ ಏನೋ ಒಂದು ಮಾಡ್ಬೋದಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಯಾವ ಸುಳ್ಳು ಹೇಳೋದು ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಬಾರೆ ಜೀಪತ್ ಬಾ. ಅಯ್ಯೋ, ನಮ್ಮ ಅಮ್ಮನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಖುಷಾ, ನನ್ನ ಕೈ ನೋಡೋಕೆ ಆಗ್ತಾ ಇಲ್ಲ. ಖುಷಾ, ಏನು ಮಾಡೋಣ ಶಿವಾನಿ, ಏನು ಮಾಡೋಕ್ಕಾಗುತ್ತೆ ಹೇಳು? ಇವಾಗ ಅವ್ರಿಗೆ ಎಲ್ಲ ಸಾಕ್ಷಿ ಸಿಕ್ಕಿದೆ. ಅಂದಮೇಲೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ನಮ್ಮ ಅಮ್ಮನ ಬೇರೆ ಇವಾಗ ಬಿಡಿಸ್ಕೊಬರ್ಬೇಕು. ನಮ್ಮ ಅಪ್ಪನೂ ಕರ್ಕೊಂಡು ಹೋದ್ರಂತೆ. ಇವಾಗ ನಮ್ಮಪ್ಪ ನಮ್ಮ ಅಮ್ಮನಿಬ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಇಬ್ರು. ಇವಾಗ ನಾವೇನು ಮಾಡೋಣ? ಇವಾಗ ನನಗೆ ಪರದಾಡಿ ನೀನು ಬೇಲ್ ತಗೊಂಬಂದು ನನ್ನ ಬಿಡಿಸ್ಕೊಂಬಂದೆ. ಇವಾಗ ನಮ್ಮಪ್ಪ ನಮ್ಮ ಅಮ್ಮನ ಹೆಂಗಪ್ಪ ಬಿಡಿಸೋದು ಅನ್ನೋದೊಂದು ಚಿಂತೆ ಆಗೈತೆ. ಅಯ್ಯೋ, ನಿನ್ನ ಬಿಡಿಸ್ಕೊಂಬರೋಕ್ಕೆ ನಾನು ಎಷ್ಟು ಪರದಾಡಿದ್ದೀನಿ ಗೊತ್ತಾ? ಏನು ಮಾಡೋಣ, ಅಪ್ಪ ಬೇರೆನೆ ಮನೆಯಾಗೆ ಬಿಡಿಸ್ಕೊಂಬಲ್ಲ. ನೀವೆಲ್ಲ ನಾವು ಹೋಗಿರ್ರಿ ಇಂಥ ಕೆಲಸ ಮಾಡಿದ್ದೀರಾ ಅಂದಮೇಲೆ ನಮ್ಮ ಮನೆಯಾಗೆ ಬರಬೇಡ್ರಿ ನೀವಿಬ್ರು ಅಂತ ಹೇಳೈತೆ. ಏನು ಮಾಡೋಣ ಅಮ್ಮಂಗಾಗೈತೆ. ಯಾಕಂತೆ? ನಮಗೆ ನಮ್ಮ ಮನೆಗೆ ಹೋಗೋ ಅಧಿಕಾರ ಇಲ್ಲ ಹಂಗಾದ್ರೆ? ಇವ್ರೇನಾನ ಮಾಡಿ ಬಿಡು, ರಮ್ಮ ಇಂಥ ಮಸ್ತಾಗೈತೆ, ಇವ್ರು ಹೋಗಿ ಅಲ್ಲೇ ಇರ್ಲೇಳಿ, ಇವ್ರಿಗೇನು ಭಾಗ ಕೊಡೋದು ಅಂತ ಹೇಳಿ. ರಮ್ಮ ಎಲ್ಲ ಮಸ್ತಾಗೆ ಸಂಪಾದನೆ ಮಾಡೈತೆ. ಅವ್ರ ಅಮ್ಮಯಿಂದ ತವ್ರ ಮನೆದೇ ತಗೊಂಡು ಚೆನ್ನಾಗಿರ್ಲೇಳು ಬಿಡು, ಹೋಗ್ಲೇಳು, ಇರೋನೊಬ್ಬ ಅವನಿಗೆ ಆಗ್ಲೇಳು ಎಲ್ಲಾನ ಅಂತ ಹೇಳಿ. ಇವರು ಭಾರಿ ಇದ್ದಾರೆ. ನನಗೆಲ್ಲ ಗೊತ್ತೈತಿ ನಿಮ್ಮ ಅಪ್ಪ ನಿಮ್ಮಮ್ಮ ಎಂಥವ್ರು ಅಂತ. ನಮ್ಮನ್ನ ಒಂಥರ ನೋಡ್ತಾರೆ. ಏನು ಬಿಡು ಇವ್ರಿಗೇನು ಐತೆ ಬಿಡು, ಹೋದ್ರು ಹೋಗ್ಲಿ ಅಂತ. ಇವಾಗ ಅವ್ರಿಗೆ ಮುಖ್ಯವಾಗಿರೋದೇನೆ ಪುಣ್ಯ ಲಾವ ಅಷ್ಟೇನು. ಶಿವಾನಿ ಕುಶುಂದೇನು ಯಾರಿಗೇನು ಲೆಕ್ಕಕ್ಕಿಲ್ಲ. ಅದಕ್ಕೆ ಬೇಡ ಅಂತಂದರೆ ನಾವೇನು ಬೇರೆ ಹೋಗಿದ್ದೀವಾ? ಮನೆಗೆ ಬರಬೇಡ ಅಂತ ಹೇಳಕ್ಕೆ? ನಡಿ ಹೋಗೋಣ, ಮನೆಗೆ ಹೋಗೋಣ ನಡಿ. ನಮ್ಮ ಅಮ್ಮಾಯಿರ ಬಂತಕ್ಕೆ ಹೋಗೋಣ, ಅಲ್ಲೇ ಇರೋಣ, ಅಮ್ಮಾಯಿರ ಬಂತಾಗೆಲ್ಲನ ಅನ್ಕೊಂಡೆ. ಬೇಡ ನಡಿ, ಅಲ್ಲಿಗೆ ಹೋಗೋಣ ನಡಿ. ನಿಮ್ಮ ಅಪ್ಪ ಮನೆಗೆ ಬರಬೇಡ, ಕರ್ಕೊಂಬರ್ಬೇಡ ಅಂತ ಮುಂಚೆಗೆ ಅದು ಹೆಂಗೆ ಹೇಳ್ತು ನೋಡೋಣ. ನಾನೇನು ಕೇಳ್ತೀನಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇನ್ನು ಅದಕ್ಕೆ ನಮ್ಮನ್ನು ಬರಬೇಡ್ರಿ ಅಂತ ಹೇಳಿದ್ರು? ಅವ್ರಿಗೇನೋ ಹೇಳೋ ಅಂತ ಅಧಿಕಾರ ಏನೈತೆ ಅವ್ರಿಗೆ? ಹಂಗೆಲ್ಲ ಅವ್ರೇನು ಮಾಡಂಗಿಲ್ಲ ಬಿಡು. ನಮಗೆ ಹೇಳ್ತಪ್ಪ, ಹಿಂಗೆ ಮಾಡ್ಯಾರ ಅಂದಮೇಲೆ ನಮ್ಮ ಮನೆಯಾಗ ಜಾಗಿಲ್ಲ, ನಮ್ಮ ಮನೆಯಾಗ ಬಿಟ್ಕೊಂಬಲ್ಲ, ನೀನು ಎಲ್ಲನ ಕರ್ಕೊಂಡು ಹೋಗು ಹಂಗೆ ಹಿಂಗೆ ಅಂತ ಹೇಳ್ತು. ಅದಕ್ಕೆ ಯಾಕಪ್ಪ ಹಿಂಗೆ ಹೇಳ್ತಿ, ಏನು ಮಾಡೋಣ ಬಿಡು, ಅವಳೇನೇನು ಹೇಳ್ಕೊಟ್ಟಿಲ್ಲ ಏನಿಲ್ಲ ಅಂತಂದೆ. ಹಂಗಂದ್ರು ಕೇಳಲಿಲ್ಲ ಅಪ್ಪ. ಇಲ್ಲ ನೀನು ಬರ್ಕೊಡು, ನಮ್ಮ ಮನೆಯಾಗೆಲ್ಲ ಕರ್ಕೊಂಡು ಹೋಗಿರೋ, ನಿಮ್ಮ ಪಾಡಿಗೆ ನೀವು ಇರೋ. ನಮಗೇನು ನೀವು ಕೊಡೋದು ಬೇಡ, ಏನು ಬೇಡ, ಇಂಥ ಕೆಲಸ ಮಾಡಿದ್ರ ಅಂದಮೇಲೆ, ಮರ್ಯಾದೆ ಕಳೆದಿದ್ರ ಅಂದಮೇಲೆ. ಅಲ್ಲ ಜೈಲ್ಗೆ ಹೋಗೈತೆ ಅಂತಾಳ, ನಮ್ಮ ಮನೆಗೆ ಬಿಡಿಸ್ಯಾಮನೆ. ಜೈಲ್ಗೆ ಹೋಗಿ ಬಂದಿರಾಳ್ಗೆ ಅಂತ ಹೇಳಿ ಅಪ್ಪಯ್ಯ ಬೈಕೆಂತಿತ್ತು. ಅದಕ್ಕೆ ಇವಾಗ ಹೆಂಗೆ ಮಾಡೋಣ ಮಗ? ಸುಮ್ಮನೆ ಅಮ್ಮರ ಮನೆಗೆ ಹೋಗೋಣ ನಡಿ. ಅಲ್ಲೇ ಹೋಗಿರೋಣ ತಿನ್ನೇನು ಮಾಡೋಣ.
ನಮ್ಮ ಋತು ಅಕ್ಕನೂ ಹೇಳ್ತಾಳೆ ಹಂಗೆ ಹಿಂಗೆ ಅಂತ ಅವ್ರ ಮಾತು ಕೇಳ್ತಾರೆ. ಓ ಶಿವಾನಿ, ಯಾವಾಗ ಬಂದೆ? ಇವಾಗ ತಾನೇ ಬಂದೆ. ನಮ್ಮಮ್ಮನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಲ್ಲಕ್ಕ, ಇವಾಗಿನ ಬಂದೆ ನೋಡು. ಅಲ್ಲ ಇವರು ಬರ್ರಿ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ನಮ್ಮಪ್ಪ ಯಾಕೆ ಬಿಡಿಸ್ಕೊಂಬಲ್ಲ ಅಂತೂ ಬೇಡ, ನಮ್ಮ ಮನೆಗೆ ಹೋಗೋದು ನಿಮ್ಮ ಮನೆಗೆ ಹೋಗೋಣ ಬಾ ಅಂತ ಇವ್ರು ಕರೀತಾ ಇದ್ದಾರೆ. ಅದಕ್ಕೆ ನಾನು ಅದ್ಯಾಕೆ ಬೇಡ ಅಂತಾರೆ, ನಾವೇನೇನು ಬೇರೆ ಹೋಗಿಲ್ಲ ಏನಿಲ್ಲ, ಸುಮ್ಮನೆ ಯಾರ ಮೇಲಾನ ಹೇಳ್ತಾರೆ, ಅವ್ರು ಹೇಳ್ಕೊಟ್ರು ಇವ್ರು ಹೇಳ್ಕೊಟ್ರು ಅಂತ ಹೇಳಿ ಹೇಳ್ತಾರಪ್ಪ. ಹಂಗಂತ ಹೇಳಿ ಜೈಲ್ಗೆ ಹೋಗಿರೋರಿಗೆ ನಮ್ಮ ಮನೆಯಾಗೆ ಬಿಡಿಸ್ಕೊಂಬಲ್ಲ. ಹಂಗಾರೆ ಇವ್ರ ಮನೆಗೇನು ತಪ್ಪು ಮಾಡೇ ಇಲ್ಲ, ಏನೂ ಆಗೇ ಇಲ್ಲ. ಎಷ್ಟು ಇದು ಮಾಡ್ತಾರೆ ನೋಡಿರಪ್ಪ, ಮನೆಗೆ ಬಿಡಿಸ್ಕೊಂಬರಂತ ಮುಂಚೆಗೆ ಹೇಳವ್ರಂತೆ. ಅದ್ಯಾಕೆ ಹೆದ್ರಿಕೊಂಡು ಹೋಗ್ಬೇಕು? ನಾವು ಹೋಗೋದಂತೆ ಹೋಗ್ತೀನಿ ಬಾ, ಅದೆಲ್ಲ ಅವ್ರು ಏನು ಮಾತಾಡ್ತಾರೆ ನೋಡೋಣ. ಆಮೇಲೆ ನಮಗೆ ಭಾಗ ಕೊಡ್ರಿ, ನಾವು ಬೇರೆ ಇರ್ತೀವಿ ಅಂತ ಹೇಳೋಣ. ಭಾಗ ಕೊಡ್ರಿ ಫಸ್ಟ್ ನೀವು ಅಂತ ಹೇಳ್ತೀನಿ. ಕೇಳ್ತೀನಿ ನಾನು. ನಿಮ್ಮಪ್ಪ ನಿಮ್ಮ ಅಮ್ಮಗೆ ಹೆದ್ರಿಕೊಂಡು ನಾವು ಹೋದ್ರೆ ಆತಲ್ಲ, ಇನ್ನೊಂದು ದಿನ ಎದುರಿಸ್ತಾರೆ. ಏನು ಅವರು ಬಿಡು ಇವ್ರ ಅಮ್ಮನ ತಗೊಂಡು ತವ್ರ ಮನೆ ಮಸ್ತಾಗೈತೆ, ಅಲ್ಲೇ ತಾಂಡು ಅಲ್ಲೇ ಇರಲೇಳು ಅಂತ. ಅದೇನು ಕೊಡ್ತಾರೆ? ಏನು ನಮ್ಮನೆಗೆ ಏನು ಗಂಡು ಮಕ್ಳು ಇಲ್ವಿ, ನಮ್ಮ ಅಣ್ಣ ಇಲ್ವಿ? ಅವ್ರು ಅದೇನು ಕೊಡ್ತಾರೆ? ನಮ್ಮ ಅಮ್ಮ ಇರು ಏನೋ ಕೊಡೋ ಒಟ್ಟು ಕೊಡ್ತಾರೆ. ಎಷ್ಟನ್ನ ಅಪ್ಪರಪ್ಪ ಕೊಡ್ರಿ ಅಂದ್ರೆ ಅವ್ರು ಅದೇನು ಕೊಡ್ತಾರೆ? ನಮ್ಮ ಅಮ್ಮನ ಮೇಲೆ ಎಷ್ಟು ಹೊಟ್ಟೆ ಕಿಚ್ಚೈತೆ ಇವ್ರಿಗೆ. ನಿಮ್ಮ ಅಮ್ಮನ ಮನೆಯಾಗೆಲ್ಲ ನಿಧಿ ಸಿಕ್ತಂತೆ, ಎಲ್ಲ ಪೊಲೀಸ್ನವರು ತಗೊಂಡು ಹೋದ್ರು. ನಿಧಿ ಮಸ್ತಾಗಿತ್ತಂತೆ. ಎಲ್ಲ ತಗೊಂಡು ಹೋದ್ರು, ಎಲ್ಲ ಗೌರ್ಮೆಂಟಿಗೆ ಒಪ್ಪಿಸಕ್ಕೆ ಅಂತ ಹೇಳಿ ಎಲ್ಲ ಮಾತಾಡ್ತಿದ್ರ ಮೇಡತಿಂತಕ್ಕೆಲ್ಲ. ನಿಮ್ಮ ಮನೆಯಾಗೆ ಎಲ್ಲ ಚೆಕಿಂಗ್ ಮಾಡಿ ಪೊಲೀಸ್ನವರೆಲ್ಲ ಎಷ್ಟೊಂದು ಜನ ಬಂದಿದ್ರು. ಒಂದು ಜೀಪ್ ಬಂದಿತ್ತು. ಜೀಪ್ನಾಗೆಲ್ಲನ ಕೂಡಿಸ್ಕೊಂಡು ಕರ್ಕೊಂಡು ಹೋದ್ರಮ್ಮ, ಅದನ್ನೆಲ್ಲ ತಗೊಂಡು. ನಿಮ್ಮ ಅಪ್ಪನ ಫಸ್ಟ್ ಕರ್ಕೊಂಡು ಹೋದ್ರೆ, ಈಗ ನಿಮ್ಮ ಅಮ್ಮನ ಕರ್ಕೊಂಡವ್ರು ನೋಡಲ್ಲ 7 ವರ್ಷಿತ ಭಾರಿ ಇದ್ದಾಳೆ ಇವಕ್ಕ. ಅಂತಿಂತಾಳಲ್ಲ ನೋಡ, ಪುಣ್ಯರಮ್ಮ ಒಳ್ಳೆಯವಳಲ್ಲ ಕಣೆ. ಪುಣ್ಯನ ಹೇಳೋಕ್ಕಾಗ್ತಿರ್ಲಿಲ್ವ ಅಮ್ಮನಿಗೆ? ನೋಡು ಹೆಂಗಿದ್ನು ಮಾಡ್ತಾರೆ. ಹೇಳು, ನಮ್ಮ ವರ್ಷಿತತ್ತೆ ಹಿಂಗೆ ಮಾಡಬಾರ್ದು. ಏನೋ ನಮ್ಮರ ತಮ್ಮರು ಅಂತ ಹೇಳಿಬಿಡು, ನಮ್ಮರೊಬ್ರು ಯಾರೋ ಕೆಲಸದಾಗಿದ್ದಾರೆ, ನಮ್ಮ ಕಷ್ಟಕ್ಕೆ ಹಾಕ್ತಾರೆ ಅಂತಂದ್ರೆ ಹಿಂಗೇನೆ ನಮ್ಮವ್ರು ತಮ್ಮವ್ರು ಅಂತ ಭಾವಿಸಿದ್ರಿ? ಅಯ್ಯೋ ಯಾವಳೋ ಯಾವನೂ ಆಗಲ್ಲ. ನಾವು ಅನ್ಕೋಬೋದು ಅಷ್ಟೇ, ನಮ್ಮ ಕಷ್ಟಕ್ಕೆ ಹಾಕ್ತಾರೆ ಇರ್ತಾರೆ ಅಂತ ಹೇಳಿ ನಾವು ಅನ್ಕೊಂಬೋದು ಅಷ್ಟೇ, ಯಾರೂ ಆಗಲ್ಲ. ಯಾರನ್ನಾದ್ರು ಕೆಟ್ಟರೆ ಸಾಕು ಅಂತೇಳಿ ಕಾಯ್ತಿರ್ತಾರೆ. ಅಯ್ಯೋ ಜನಗಳು ಎಂಥವ್ರಂಬೋದು ನಿನಗೆ ಗೊತ್ತಿಲ್ಲ ಇನ್ನೂ. ಮಂತಿಂಥ ಜನ ಇಲ್ಲ ಈ ಪ್ರಪಂಚದಾಗೆ. ಅಲ್ಲ ನಮ್ಮವರು ತಮ್ಮವರು ನಾವು ಬಿಡೋತ, ನಮ್ಮವ್ರು ಯಾರೋ ಒಬ್ರು ಕೆಲಸದಾಗಿದ್ರೆ ನಮಗೂ ಕಷ್ಟ ಕಾಲಕ್ಕೆ ಬೇಕಾಗ ಇಂಥವರೆಲ್ಲ ಏನಕ್ಕೆ ಕೆಲಸದಾಗಿದ್ರು ಒಂದೇ ಇಲ್ದಿದ್ರು ಒಂದೇ. ನಮ್ಮಂತರ ಯಾರನ್ನ ಇದ್ದಿದ್ರೆ ಬಿಡು ನಮ್ಮವರು ತಮ್ಮವರು ಅಂತ ಹೇಳಿ ಭಾವಿಸ್ತಿದ್ವಿ. ನಡಿ ಹೋಗೋಣ, ಮನೆ ತಕ್ಕೆ ಹೋಗೋಣ, ನಿಮ್ಮಂತಕ್ಕೆ ಹೋಗೋಣ. ನಡಿ, ನಿಮ್ಮಪ್ಪ ಹೇಳಿರ್ಬೋದು, ನಾವು ಕೇಳಲ್ಲ. ಏನು ನೀನೇನು ಭಾಗ ಕೊಟ್ಟಿದ್ಯಾ? ನಾ ಬೇರೆ ನಮ್ಮ ಮತ್ತೆ ನಾವು ಎಲ್ಲಿರೇನ? ಇವ್ನು ನೀನೇ ನಮ್ಮ ಮನೆ ಮಗ ಅಲ್ವಾ? ಅವ್ನು ದೊಡ್ಡನ ಒಬ್ಬನೇ ಮಗ, ಅವನೊಬ್ಬನೇ ಬೇಕಾಗಿರೋದು ದೊಡ್ಡನು. ನಾವೇನೇನು ಬೇಕಾಗಿಲ್ವಾ ಅವ್ರಿಗೆ? ನಡಿ ಹೋಗೋಣ, ಕೇಳೋಣ. ಏನು ತಿಳ್ಕೊಬಿಟ್ಟವ್ರಂತೆ ಅವರು? ನಾವೆಲ್ಲ ಕೇಳಲ್ಲ. ಹಂಗಾರೆ ನೀನು ಬಿಡಿಸ್ಕೊಂಬರಕ್ಕೆ ಶಾನೆ ದುಡ್ಡು ಖರ್ಚಾತೆ ನಮ್ಮಲ್ಲೇ? ಎಲ್ಲ ಬಿಡಿಸ್ಕೊಂಬಂದವ್ರಲ್ಲೇ? ನಾನು ಬಿಡಿಸ್ಕೊಂಡು ಬಂದೆ. ಏನು ಮಾಡೋಣ, ಅತ್ತೆ ಸ್ವಲ್ಪ ದುಡ್ಡು ಕೊಟ್ಟಿತ್ತು, ಅಲ್ಲೂ ಇಲ್ಲೂ ಪರದಾಡ್ಕೊಂಡು ಶಿವಾನಿನ ಬಿಡಿಸ್ಕೊಂಬಂದೆ. ಬೇಲ್ ತಗೊಂಡೋಗಿ ಬಿಡಿಸ್ಕೊಂಬಂದೆ. ವೈಷ್ಣು ನಾನು ಬಿಡಿಸು ಅಂತ. ಅವ್ಳಿಗೆ ಯಾರು ಬಿಡಿಸ್ತಾರೆ? ಬೇಲ್ ತಗೊಂಬರೋಕ್ಕೆ ಎಷ್ಟು ಕಷ್ಟ ಗೊತ್ತೆ. ನಾನು ಎಷ್ಟು ಪರದಾಡಿ ಶಿವಾನಿನ ಬಿಡಿಸ್ಕೊಂಬಂದಿದ್ದೀನಿ. ಎಷ್ಟು ಕಷ್ಟಪಟ್ಟು. ನನಗೆ ಶಿವಾನಿ ಇರಬೇಕು, ಶಿವಾನಿ ಇದ್ರೇ ನನಗೊಂಥರ ಮನಸ್ಸಿಗೆ ಸಮಾಧಾನ. ಇಲ್ಲ ಅಂತಂದರೆ ಒಂಥರ ಬೇಜಾರು. ಅದಕ್ಕೆ ಏನು ಮಾಡೋಣ ಅಂತೇಳಿ ಅದಕ್ಕೆ ಅತ್ತ ಬಿಡಿಸ್ಕೊಂಬಂದೆ. ಇವಾಗ ನಮ್ಮ ಅವನು ಬಿಡಿಸ್ಕೊಬರ್ಬೇಕು. ಇವಾಗ ಇವಳ ಹೆಸ್ರಾಗ ದುಡ್ಡು ಐತೆ, ಅದನ್ನೇ ತೊಗೊಂಡೋಗಿ ನಮ್ಮ ಅತ್ತೆಯನ್ನೆಲ್ಲ ಕಟ್ಟಿ ಬಿಡಿಸ್ಕೊಬರ್ಬೇಕು. ದುಡ್ಡು ಒಂದಿರಬೇಕು, ದುಡ್ಡಿದ್ರೆ ಬೇಕಾದ್ರೆ ಕಟ್ಟಿ ಪರದಾಡ್ಕೊಂಡು ಅಲ್ಲೂ ಪರದಾಡಬೇಕು. ಹೆದರಿಕೆ ಬಿಡ್ರಿ, ಸುಮ್ಮನೆ ಹೋಗ್ರಿ. ಮಂತಕ್ಕಷ್ಟೇನೆ, ನೀವೇನೇನು ಹೆದರಿಕೆ ಬಿಡ್ರಿ. ಏನೇನು ಅವ್ರೇನು ಬೇರೆ ಕೊಟ್ಟವ್ರಿ? ಬೋಲಿದ್ರಂತಾರೆ ಹೇಳು. ಹೇಳು, ಒಳ್ಳೆಯರಲ್ಲ ಮತ್ತಾಯಿ, ಏನೇ ಅಂದರು. ಒಳ್ಳೆಯರಲ್ಲ ಅವರು. ತಗಿ ಹೋಗ್ತೀನಿ ತಡಿ, ನಾನೇನು ನಡಿ ಅಲ್ಲಿಗೆ ಹೋಗೋಣ. ನಾನು ನಮ್ಮಂತಕ್ಕೆ ಹೋಗೋಣ ಅಂತಿದ್ದೆ, ಇವ್ರು ಹಿಂಗೆ ಹೇಳ್ಯಾರ ಅಂದಮೇಲೆ ಅಲ್ಲಿಗೆ ಹೋಗ್ತೀನಿ. ಅದೆಲ್ಲ ಏನು ಮಾತಾಡ್ತಾರೆ ನೋಡೋಣ, ಅದೆಲ್ಲ ಏನು ಅಂತಾರೆ ನೋಡೋಣ. ಆ ಮನೆಗೆ ಹೋಗ್ತೀನಿ ನಾನು. ಅಲ್ಲಿಗೆ ಹೋಗೋದು, ನಡಿ ಅಲ್ಲಿಗೆ ಹೋಗೋಣ. ಬಿಡತ್ತ ಅವ್ರತಾಗೆಲ್ಲ ಏನು ಜಗಳ ಆಡೋದತ್ತ. ನಮ್ಮಪ್ಪ ಹೆಂಗೇನೆ ಸಿಟ್ಟಾಗ್ತಿರುತ್ತೆ, ಅಮ್ಮನೂ ಹಂಗೇನೆ ಸಿಟ್ಟು ಆಗ್ತಿರುತ್ತೆ, ಬೈತಿರುತ್ತೆ. ಏನು ಮಾಡೋಣ, ತಿನ್ನೇನು ಹೋಗೋಣ. ಹೆದರ್ಕೊಂಡ್ರೆ ಎದುರಿಸ್ತಿರ್ತಾರೆ, ನಡಿ ಹೋಗೋಣ. ನೀನು ಹೆದರಿಕೆಂಬ್ತಿ, ನಡಿ. ಹೆದರಿಕೆ ಬಾರ್ದು ಇವಾಗಿನ ಕಾಲದಾಗೆ. ಏನೇ ಆಗಲಿ ನಾವು ತೋರಿಸ್ಬೇಕು, ಹೆದರಿಕೆಮ್ಮಕ್ಕೆ ಹೋಗ್ಬಾರ್ದು. ನಡಿ ಹೋಗೋಣ. ಹೆದರ್ಕೊಂಡ್ರೆ ಅಷ್ಟೇನೆ, ಭಾಳ ಎದುರಿಸ್ತಾ ಇರ್ತಾರೆ. ನಡಿ ಹೋಗೋಣ ಸುಮ್ಮನೆ. ಇವಾಗ ಇವರು ಬೇಲ್ ತಗೊಂಬಂದು ಬಿಡಿಸ್ಕೊಂಬಂದ್ರು. ಭಾಳ ದುಡ್ಡು ಖರ್ಚಾಯಿತು. ಇವಾಗ ನಮ್ಮಪ್ಪ ನಮ್ಮಮ್ಮ ಇನ್ನೂ ಅರೆಸ್ಟ್ ಮಾಡಿ ಒಂದು ಸಿಕ್ಕೈತಿ ಅಂತ. ಇವಾಗ ನಮ್ಮಮ್ಮ ಶಿವಾನಿನ ಮನೆಗೆ ಬಿಡ್ಕೊಂಬಲ್ಲ, ಬೋರ್ಕೊಡ್ದಾಳು ಇಲ್ಲಿಗೆ ಅಂತ ಹೇಳವ್ರಂತೆ. ಅದಕ್ಕೇನೆ ನೋಡೇ ಬಿಡೋಣ, ಅದೇನಂತಾರೆ. ನಾನು ನಮ್ಮ ಮನೆಗೆ ಹೋಗ್ತೀನಿ. ಅಲ್ಲಿಗೆ ಹೋಗ್ತೀನಿ. ನಾನು ನಮ್ಮ ಅಮ್ಮನ ಮನೆಗೆ ಹೋಗಲ್ಲ, ಅಲ್ಲಿಗೆ ಹೋಗ್ತೀನಿ. ಭಾಗ ಕೊಡ್ರಿ ಅಂತ ಕೇಳ್ತೀನಿ ಅಷ್ಟೇ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.